2ನೇ ತಾರೀಕು ಮತ್ತೆ 9ನೇ ತಾರೀಕು ರಿಲೇಟೆಡ್ ಯಾರ್ಯಾರೆಲ್ಲ ಇರ್ತೀರಾ ಅವರೆಲ್ಲ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಜೊತೆಗೆ ನೋಡಿ ನಾನು ಹೇಳ್ತಾ ಬಂದೆ, ಏನಾದ್ರೂ ಇನ್ಸಿಡೆಂಟ್ ನಡೆಯುತ್ತೆ ಪ್ರಪಂಚದಲ್ಲಿ ಆಗಿರ್ಬೋದು, ರಾಜ್ಯದಲ್ಲಿ ಆಗಿರ್ಬೋದು, ಬಿಗ್ ನ್ಯೂಸ್ ಆಗತ್ತೆ ಈ ಡೇಟ್ಗಳಲ್ಲಿ ಅಂತ ಹೇಳ್ತಾ ಬಂದೆ. ನಿನ್ನೆ ನೋಡಿ 19, ನಿನ್ನೆ 19 ಅಂದ್ರೆ 9, 1, 10 ನಾನು ಹೇಳ್ತಾ ಬಂದೆ. 18, 17, 18, 19, 20 ಈ ಡೇಸ್. ಯಾಕಂದ್ರೆ ಲಾಸ್ಟ್ ಫಸ್ಟ್ ವೀಕ್ ಅಲ್ಲಿ ಬಂದು ಇದೇ ರೀತಿ 8, 9, 10 ಸಾಲ್ ಇನ್ಸಿಡೆಂಟ್ ನಡೆದಿತ್ತು. ಅದೇ ರೀತಿ ಈ ಒಂದು ಡೇಟ್ ಗಳಲ್ಲೂ ಕೂಡ ಇದೇ ರೀತಿ ನಡೀತಾ ಬರ್ತಿದೆ. ನೋಡಿ ಮೊನ್ನೆ ಒಂದು ಬಿಗ್ ಟ್ಯಾಂಕರ್ ಬಸ್ಟ್ ಆಗಿ 40 ಜನ ಸತ್ತಿದ್ದಾರೆ ಇದೇ ಡೇಟ್ ಅಲ್ಲಿ. ಅದೇ ರೀತಿ ನಿನ್ನೆ ಕೂಡ ಅಂದ್ರೆ 19ನೇ ತಾರೀಕು ನಿನ್ನೆ ಒಂದು ರಾಜ್ಯದಲ್ಲಿ ಅಂದ್ರೆ ಬೆಂಗಳೂರು ಸಿಟಿಯಲ್ಲಿ ಒಂದು 7 ಕೋಟಿ ಇರುವಂತಹ ಒಂದು ATM ಒಂದು ಬ್ಲಾಗ್ ನ ಕಿಡ್ನಾಪ್ ಮಾಡಿದ್ದಾರೆ ಅಂತ, ಲೂಟಿ ಮಾಡಿದ್ದಾರೆ. ಸೊ ಅದೇನಾಗತ್ತೆ, ಇದು ಎಂತ ಪ್ರೊಟೆಕ್ಷನ್ ಇದ್ರು ಕೂಡ ಇದೊಂದು ದೊಡ್ಡ ಮಿರಾಕಲ್ ನ್ಯೂಸ್. ಯಾರು ಒಂದು ಪ್ರೊಟೆಕ್ಷನ್ ಇರುವಂತ ಒಂದು ಗಾಡಿನ ಇದ್ ಮಾಡ್ತಾರೆ, ಅದು ಆ ಡೇಟ್ ಅಲ್ಲೇ ಯಾಕಾಗತ್ತೆ, ಈ ತರ ನ್ಯೂಸ್ ಯಾಕಾಗತ್ತೆ? ಹೌದು ಮ್ಯಾಮ್, ನಾನು ಈಗಾಗಲೇ ನೀವು ಹೇಳಿರೋದನ್ನ ಗಮನಿಸ್ತಾ ಬಂದ್ರೆ ಸಾಕಷ್ಟು ನಡೀತಾ ಇದೆ. ನಿನ್ನೆ 19ನೇ ತಾರೀಕು ವಿಧಾನಸೌಧದ ಮುಂದೆ ಗಲಾಟೆನೂ ಆಯ್ತು, ಮತ್ತೆ 7 ಕೋಟಿ ಹಣ ಲೂಟಿ ಆಗಿದೆ. ಅದು ಬಿಟ್ರೆ ನೀವ್ ಹೇಳ್ದಂಗೆ 7, 8, 9, 19, 18, 20 ಈ ತರ ನೋಡ್ಕೊಂಡ್ ಬಂದಾಗ ಬಾಂಬ್ ಬ್ಲಾಸ್ಟ್ ಆಗಿರ್ಬೋದು, ಮತ್ತೆ 42 ಜನ ಪ್ರಾಣ ಕಳ್ಕೊಂಡಿದ್ದಾಗ್ಬೋದು, ಇವೆಲ್ಲ ಸಾಮಾನ್ಯವಾಗಿ ನಡ್ಕೊಂಡೇ ಬರ್ತಾನೆ ಇದೆ. ಆದ್ರೆ ನೀವ್ ಹೇಳಿರುವಂತ ಡೇಟ್ಗೆ ಇವೆಲ್ಲ ಕನೆಕ್ಷನ್ ಆಗ್ತಾನೆ ಇದೆ, ಹೇಳಿರೋದು ನಿಜ ಅನ್ನೋ ತರ. ನೋಡಿ ಅದನ್ನೇ ಹೇಳಿದ್ದು, ಈ ವರ್ಷಕ್ಕೆ 9/2 ಅನ್ನೋದು ಎಷ್ಟು ಡೇಂಜರ್ ಅಂತ ನಾವು ಹೇಳಿದ್ವೋ ಅದೇ ಡೇಟ್ ಅಲ್ಲಿ ಈ ತರ ಆಗ್ತಾ ಬರ್ತದೆ. ಮತ್ತೆ 2ನೇ ತಾರೀಕು ಯಾರೆಲ್ಲ ಹುಟ್ಟಿರ್ತೀರಾ 2, 20, 11ನೇ ತಾರೀಕು, ಅದೇ ರೀತಿ 9, 18, 27ನೇ ತಾರೀಕು, ಇವರೆಲ್ಲರಿಗೂ ಕೂಡ ತುಂಬಾ ಸಾಕಷ್ಟು ಈ ವರ್ಷ 2025ರಲ್ಲಿ ಸಾಕಷ್ಟು ಸಾವು ನೋವುಗಳನ್ನ ನೋಡಿರ್ತೀರಾ, ಮತ್ತೆ ಲಾಸ್ ನ ನೋಡಿರ್ತೀರಾ, ಕುಟುಂಬದಲ್ಲಿ ಕಲಹಗಳನ್ನ ನೋಡಿರ್ತೀರಾ. ಈ ಡೇಟ್ ಅಲ್ಲಿ ಇರೋರು ಏನಾದ್ರೂ ಅಚೀವ್ ಮಾಡಿರೋದಕ್ಕಿಂತ ಏನಾದ್ರೂ ಕಳ್ಕೊಳ್ಳೋದೇ ಜಾಸ್ತಿ ಆಗಿರುತ್ತೆ. ಅದೇ ರೀತಿ ನೋಡಿ ಈ ಒಂದು ತಿಂಗಳಲ್ಲಿ ಬಹಳ ನಿಮ್ಗೆ ನಮ್ಮಲ್ಲಿ ನಾವು ಏನಾದ್ರೂ ಒಂದು ಕಳ್ಕೊಳ್ಳೋದು ಅಥವಾ ತುಂಬಾ ಕಾಂಟ್ರವರ್ಸಿ ಆಗೋದು ಇದೆಲ್ಲವೂ ಕೂಡ ಹೇಳ್ತಾ ಬಂದೆ. ನೋಡಿ ನಿನ್ನೆ ಕೂಡ ಅದೇ ರೀತಿ ಆಯ್ತು. ಮತ್ತೆ ಈ 27 ಮುಂದಿನ ವಾರ 27, 26, 27, 28, 29ನೇ ತಾರೀಕಂತೂ ತುಂಬಾ ಡೇಂಜರ್ ಡೇಟ್ ಆಗಿರುತ್ತೆ ಈ ವರ್ಷದಲ್ಲಿ. ಸೊ ಈ 4 ದಿನ ಕೂಡ ಇದೇ ರೀತಿ ಏನಾದ್ರೂ ಒಂದು ಇನ್ಸಿಡೆಂಟ್ ಆಗ್ತಾ ಇರುತ್ತೆ. ಒಬ್ರು ಇಬ್ರು ಸಾಯೋದು ಒಂಥರ, ಒಂದೇ ಸತಿ ಒಂದು ಗಾಡಿ ಗ್ಯಾಸ್ ಬಸ್ಟ್ ಆಗಿ 40 ಜನ ಸತ್ತಿದ್ದಾರೆ ಅಂತಂದ್ರೆ ಎಷ್ಟು ಒಂದು ಇದನ್ನ ಕಳ್ಕೊಳ್ತೀವಿ ಅಲ್ವಾ. ಸೊ ಹಾಗಾಗಿ ಈ ಒಂದು ತಿಂಗಳಲ್ಲಿ ತುಂಬಾ ಹುಷಾರಾಗಿರ್ಬೇಕು. ಈ ತಿಂಗಳಲ್ಲಿ ಬಹಳಷ್ಟು ಸಾವು ನೋವುಗಳು, ಬಹಳಷ್ಟು ಕಾಂಟ್ರವರ್ಸಿಗಳು, ಏನಾದ್ರೂ ಒಂದು ಅದು ನಾನು ಹೇಳಿರೋ ಡೇಟ್ ಅಲ್ಲೇ ಇದು ನಡೆಯುತ್ತೆ. ನಾನು ಹೇಳಿರೋ ಡೇಟ್ ಅಲ್ಲಿ ಸಾಲು ನಡೀತಾ ಹೋಗುತ್ತೆ. ಮತ್ತೆ ನೋಡಿ ನಾನು ಇದ್ರಲ್ಲಿ ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ. ನಾನು ಹೇಳಿರೋ ಡೇಟ್ ಅಲ್ಲಿ ಪ್ರತಿಯೊಂದು ಕೂಡ ನೋಡಿ, ಒಂದು ಅಹಮದಾಬಾದದು ಒಂದು ಫ್ಲೈಟ್ ಆಕ್ಸಿಡೆಂಟ್ ಆಯ್ತು. ಆ ಫ್ಲೈಟ್ ಆಕ್ಸಿಡೆಂಟ್ ಅಲ್ಲಿ ಕೂಡ ಎಲ್ರು ಸತ್ತೋದ್ರು, ಒಬ್ರು ಬಿಟ್ಟು ಎಲ್ರು ತೀರ್ಕೊಂಡಿದ್ದಾರೆ. ಅದು ಬಂದು ನಿಮ್ಗೆ 12ನೇ ತಾರೀಕು ಆಗಿರುತ್ತೆ. 12ನೇ ತಿಂಗಳು 12ನೇ ತಾರೀಕು 6ನೇ ತಿಂಗಳು 2025. ಅದೆಲ್ಲ ಟೋಟಲ್ ಮಾಡಿದಾಗ 9 ಬರುತ್ತೆ. ಆ ಡೇಟ್ ನ ಟೋಟಲ್ ಮಾಡಿದಾಗ ಕೂಡ 9 ಅನ್ನೋದಲ್ಲಿ ಬರುತ್ತೆ. ನಾನು ಎಷ್ಟು ಹೇಳಿದ್ನೋ ಈ ವರ್ಷಕ್ಕೆ 9 ಚೆನ್ನಾಗಿಲ್ಲ, 2 ಚೆನ್ನಾಗಿಲ್ಲ ಅನ್ನೋದು ಆ ಡೇಟ್ ಕೌಂಟಿಂಗ್ ಕೂಡ ಅದೇ ಆಗತ್ತೆ. ಮತ್ತೆ ಸಾಲ್ ಇನ್ಸಿಡೆಂಟ್ ಅಂತ ಹೇಳ್ತಾ ಬಂದೆ. ನೋಡಿ ಇವಾಗ ಅಯ್ಯಪ್ಪ ಸ್ವಾಮಿ 18 ಮೆಟ್ಲು ಅಂತ ಮೊನ್ನೆ ಮಾತಾಡಿದೆ, ಅದು ಕೂಡ. ಆದ್ರೆ ಅಲ್ಲೂ ಕೂಡ ಆ ನದಿಯಲ್ಲಿ ಸ್ನಾನ ಮಾಡಿರೋರ್ಗೆ ಯಾವ್ದೋ ಒಂದು ಕಾಯಿಲೆ ಹುಟ್ಕೊಳ್ತಾ ಇದೆ. ಹೌದು, ಅಂದ್ರೆ ಮೆದುಳಿಗೆ ಸಂಬಂಧಪಟ್ಟಂತಹ ಒಂದು ಜ್ವರ ಬರ್ತಾ ಇದೆ ಅಂತಂದ್ರೆ ಈ 18 ಅನ್ನೋದು ಕೂಡ ಎಷ್ಟು ಡೇಂಜರು. ಅದೇ ರೀತಿ ಆ ಒಂದು ಆ ದೇವಸ್ಥಾನದ ಒಂದು ಪ್ರಾಮುಖ್ಯತೆ ಏನಿದೆ, ಸುಮಾರು ವರ್ಷಗಳಿಂದ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಈಗ ಆ ದೇವಸ್ಥಾನದಲ್ಲಿ ಅದು ಈ ವರ್ಷನೇ ಯಾಕೆ ಇದೆಲ್ಲ ರಿವೀಲಿಗೆ ಬರ್ಬೇಕು. ಅದೇ ರೀತಿ ನೋಡಿ ಧರ್ಮಸ್ಥಳದ ವಿಚಾರ ಅಂತ ಬಂದಾಗ ಅದು ಕೂಡ 2025 ಅದು ಕೂಡ ಬಹಳಷ್ಟು ನಮ್ಗೆ ಈ 8ನೇ ತಿಂಗಳು 9ನೇ ತಿಂಗಳಲ್ಲಿ ಅತಿ ಹೆಚ್ಚು ಅದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಹೋಗಿದೆ. ಅದು ಕೂಡ ಹೌದಾ ಇಲ್ವಾ ಅನ್ನೋ ಕಾಂಟ್ರವರ್ಸಿ ಆಗಿರ್ಬೋದು, ಅದ್ರ ಬಗ್ಗೆ ಚರ್ಚೆ ಆಗಿರ್ಬೋದು, ಎಲ್ಲಿಂದ ಎಲ್ಲಿವರೆಗೂ ಇದು ಇಡೀ ದೇಶದಾದ್ಯಂತ ಇದು ಹರಡ್ಕೊಂಡಿದೆ. ಯಾಕಂದ್ರೆ ಧರ್ಮಸ್ಥಳ ಅಂತ ಹೇಳೋದು, ಧರ್ಮಸ್ಥಳ ಮಂಜುನಾಥ ಅಂತ ಹೇಳೋದು ಅದು ತುಂಬಾ ಫೇಮಸ್ ಆಗಿರುವಂತ ಒಂದು ಕರ್ನಾಟಕದ ಒಂದು ಐತಿಹಾಸಿಕ ದೇವಸ್ಥಾನ ಆಗಿರುತ್ತೆ. ಅದರ ಬಗ್ಗೆ ಅಂದ್ರೆ ಅದು ಬಂದು ನಮ್ಗೆ ಸಿಂಹ ರಾಶಿಯಲ್ಲಿ ಬರುತ್ತೆ. ಸಿಂಹ ರಾಶಿಯಲ್ಲಿ ಕೇತು ಇರೋದ್ರಿಂದ ಆ ಮಂಜುನಾಥ ಅನ್ನೋ ದೇವ್ರನ್ನು ಕೂಡ ಬಿಟ್ಟಿಲ್ಲ. ಅದರ ಒಂದು ರಿವೀಲ್ ಬಂದು 9ನೇ ತಿಂಗಳಲ್ಲಿ ಬಹಳಷ್ಟು ಇದು ಮನೆ ಮಾತಾಗಿತ್ತು.
ಮತ್ತೆ 8ನೇ ತಿಂಗಳಲ್ಲೂ ಕೂಡ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಹೋಗಿತ್ತು. ಅದೇ ರೀತಿ ನೋಡಿ ಸಾಲು ಅಂತಂದೆ ಪೆಹಲ್ಗಾಮ್ ದಾಳಿ ಇರ್ಬೋದು, ಅದು ಕೂಡ 22ನೇ ತಾರೀಕೆ ಆಗಿರುತ್ತೆ. 22ನೇ ತಾರೀಕು ಅದು ತುಂಬಾ, ಅದ್ರಲ್ಲೂ ಕೂಡ ನೋಡಿ ನಮ್ಮ ಒಂದು ಭಾರತೀಯರನ್ನ ಅದ್ರಲ್ಲಿ ಕೊಂದಿರೋದು. ಪೆಹಲ್ಗಾಮ್ ದಾಳಿ ಅಂದ್ರೆ ಸುಮ್ನೆನಾ? ಅದ್ರಲ್ಲಿ ಮತ್ತೆ ಅದು ಕಾಂಟ್ರವರ್ಸಿ ಆಗಿದ್ದು. ಇದು ಕೂಡ ನಮ್ಮ ಒಂದು 22ನೇ ತಾರೀಕು 22 ಅಂತ ಅಂದಾಗ 2 ಪಾಸ್ ಆಗಿರುತ್ತೆ. ಅವತ್ತಿನ ಡೇಟ್ಗೆ ಯಾಕಾಗ್ಬೇಕು? ಸೊ ಆ ಡೇಟ್ ಈ ವರ್ಷಕ್ಕೆ ಯಾವ ಒಂದು ದಿನಾಂಕ ಚೆನ್ನಾಗಿಲ್ಲ. 2 ಅನ್ನೋದು 9 ಅನ್ನೋದು ಡೇಂಜರ್ ಅಂತ ನಾನು ಏನ್ ಪ್ರೆಡಿಕ್ಷನ್ ಕೊಟ್ಟಿದ್ನೋ ಅದೇ ಡೇಟ್ ಗಳಲ್ಲಿ ಸಾಲ್ ಇನ್ಸಿಡೆಂಟ್ ಆಗ್ತಾ ಬರ್ತಾ ಇದೆ. ಮತ್ತೆ 20ನೇ ತಾರೀಕು ನೋಡಿ, ಮೇ 5ನೇ ತಿಂಗಳು 20ನೇ ತಾರೀಕು ಅಲ್ಲೇನಾಗಿದೆ, ಎಲ್ಲ ಒಂದ್ ಕಡೆ ತುಂಬಾ ಬೇಸಿಗೆ, ದೆಹಲಿಯಲ್ಲಿ ತಾಪಮಾನ ಜಾಸ್ತಿ ಆಗಿ ಅದು ಯಾರಿಗೂ ಗೊತ್ತಿರಲ್ಲ. ಇದೇ ಡೇಟ್ ಅಲ್ಲಿ, ಯಾಕಂದ್ರೆ 20ನೇ ತಾರೀಕಲ್ಲಿ ಈ ಒಂದು ತಾಪಮಾನಕ್ಕೆ ತಡೆಯದಿರ ತುಂಬಾ ಜನ ಸತ್ತಿದ್ದಾರೆ, ನಾರ್ಮಲ್ ಆಗಿ ಅಂತ ಹೇಳ್ಬೋದು. ಬಟ್ ಅದೇ ರೀತಿ ಆ ತಾಪಮಾನ ಹೀಟು ತಡ್ಕೊಳಕ್ ಆಗ್ದಿರಾ ಈ ಡೇಟ್ ಅಲ್ಲಿ ಯಾಕೆ ಸಾಯ್ಬೇಕು ಅಲ್ವಾ? ಅದೇ ರೀತಿ ನೋಡಿ, ಒಂದು ನೇಪಾಳದ ಒಂದು ಮಿನಿಸ್ಟರ್ನ ಅರೆಸ್ಟ್ ಅಂದ್ರೆ ರಾಜೀನಾಮೆ ಕೊಡಿಸಿ ಆ ಮಿನಿಸ್ಟರ್ ಮನೆಗೆ ಹೋಗಿ ಅಲ್ಲಿ ದಾಳಿ ಮಾಡಿದ್ದಾರೆ. ಅಲ್ಲಿ ಬೆಂಕಿಯ ಒಂದು ಅಪಘಾತಗಳನ್ನ ಮಾಡಿದ್ದಾರೆ. ಏನಾದ್ರೂ ಆಗ್ಲಿ, ಒಂದು ಮಿನಿಸ್ಟರ್ ಮನೆಗೆ ಹೋಗಿ ಅವ್ರ ಮೇಲೆ ಕೈ ಮಾಡೋದು, ಅವರ ಮನೆಯವ್ರನ್ನ ಕೈ ಮಾಡೋದು ಎಷ್ಟು ಇದು? ಅದು 9ನೇ ತಿಂಗಳಲ್ಲೇ ಆಗಿರುತ್ತೆ. 9 ಅನ್ನೋದು ಎಷ್ಟು ಡೇಂಜರು, ಸೆಪ್ಟೆಂಬರ್ ತಿಂಗಳಲ್ಲೇ ಆಗಿರುತ್ತೆ. ಅದರಲ್ಲೂ ಸೆಪ್ಟೆಂಬರ್ ತಿಂಗಳು, ಮತ್ತೆ ಅದು ಕಠ್ಮಂಡುವಿನಲ್ಲಿ ಆಗಿರೋದು. ಸೆಪ್ಟೆಂಬರ್ ತಿಂಗಳಲ್ಲಿ ಸಾವು ನೋವು. ಇವಾಗ ನಮ್ಮ ಒಂದು ಏನೇ ಆಗ್ಲಿ, ಒಂದು ರಾಜಕೀಯ ವ್ಯಕ್ತಿ, ಒಂದು ಪ್ರೈಮ್ ಮಿನಿಸ್ಟರ್ ನಾವು ಹೋಗಿ ಟಚ್ ಮಾಡ್ಬೇಕಂದ್ರೆ ಬಹಳ ಕಷ್ಟ ಇದೆ. ಸೊ ಈ ಡೇಟ್ ಅಲ್ಲೇ ಯಾಕಾಗಿದೆ, ರಾಜೀನಾಮೆ ಕೊಡಿಸೋ ಅಂತದಿರ್ಲಿ, ರಾಜೀನಾಮೆ ಕೊಡೋದು ಬೇರೆ, ಬಟ್ ಅವ್ರ ಮನೆಗೆ ಹೋಗಿ ಬೆಂಕಿ ಹಚ್ಚಿ ಅವ್ರ ಮನೆ ಮಂದಿನೆಲ್ಲ ಹೋಗಿ ಈಚೆ ಎಳ್ಕೊಂಡ್ ಬಂದು ಹೊಡೆದಿದ್ದಾರೆ ಅಂತ ಅಂದ್ರೆ ಅದು ತುಂಬಾ ಮಿರಾಕಲ್. ಅದು ಅದೇ ಡೇಟ್ ಅಲ್ಲೇ ಆಗಿದೆ. ಅದು 9ನೇ ತಿಂಗಳು, ಸೆಪ್ಟೆಂಬರ್ ತಿಂಗಳಲ್ಲೇ ಆಗಿರುತ್ತೆ. ಸೊ ಸೆಪ್ಟೆಂಬರ್ ತಿಂಗಳು 9ನೇ ತಾರೀಕು, 9ನೇ ತಿಂಗಳು 9ನೇ ತಾರೀಕು, ಅಲ್ಲಿ ನೋಡಿ 9ನೇ ತಿಂಗಳು 9 ಅನ್ನೋದು ಎಷ್ಟು ಡೇಂಜರ್ ಆಗಿರುತ್ತೋ 9ನೇ ತಾರೀಕು ಕೂಡ ಅಷ್ಟೇ ಡೇಂಜರ್ ಆಗಿರುತ್ತೆ. ಆ 9 ಅನ್ನೋದು ಎಲ್ಲಿ ಪಾಸ್ ಆಗಿರುತ್ತೋ ಅಲ್ಲಿ ಬಹಳ ಸಾವು ನೋವನ್ನ ಕಂಡಿರ್ತಾರೆ. ಮತ್ತೆ ಅದೇ ರೀತಿ ನೋಡಿ, ಅವರ ಮನೆ ಹತ್ರ ಹೋಗಿ ಅವ್ರ ಮನೆಗೆ ಒಂದು ಶೂಟ್ ಔಟ್ ಮಾಡೋದು, ಬೆಂಕಿ ಹಚ್ಚೋದು, ಇದೆಲ್ಲವೂ ಕೂಡ ನಡೆದಿದೆ. ಅದೇ ರೀತಿ ಲಲಿತ್ ಅವರ ನಿವಾಸಕ್ಕೆ ಹೋಗಿ ದಾಳಿ ಮಾಡಿರ್ತಾರೆ. ಇದೆಲ್ಲ ಕೂಡ ಸೆಪ್ಟೆಂಬರ್ ತಿಂಗಳಲ್ಲಿ ಆಗಿರುತ್ತೆ. ಸೆಪ್ಟೆಂಬರ್ ತಿಂಗಳಲ್ಲಿ ಅಂದ್ರೆ ಆ ಡೇಟ್ ನಾನು ಏನ್ ಹೇಳಿದೆ, 9ನೇ ತಿಂಗಳು ಚೆನ್ನಾಗಿಲ್ಲ, 9ನೇ ತಾರೀಕು ಚೆನ್ನಾಗಿಲ್ಲ, ಈ ಡೇಟ್ ಅಲ್ಲಿ ಏನ್ ಬೇಕಾದ್ರೂ ಆಗಿರ್ಬೋದು ಅಂತ ಇದನ್ನ ನಾವು ಸ್ಟಾರ್ಟಿಂಗು ಜನವರಿ ಡಿಸೆಂಬರ್ ತಿಂಗಳಲ್ಲೇ ನಾವು ಪ್ರೆಡಿಕ್ಷನ್ ಕೊಟ್ಟಿದ್ದೆ. ಸೊ ಆ ಸಾಲ ಅದೇ ಡೇಟ್ ಅಲ್ಲಿ ಆಗ್ತಾ ಬರ್ತಿದೆ. ಮತ್ತೆ ಮುಂದಕ್ಕೆ ನೋಡಿ, ನಿನ್ನೆನೂ ಎಷ್ಟು ಮಿರಾಕಲ್. ನಿನ್ನೆ 19 ಆಗಿರುತ್ತೆ, ಇವತ್ತು 20 ಆಗಿರುತ್ತೆ. ಇವತ್ತು ಕೂಡ ಏನ್ ಬೇಕಾದ್ರೂ ನಡಿಬಹುದು. ಇದು ಬೆಳಗ್ಗೆಯಿಂದ ರಾತ್ರಿವರೆಗೂ ಈ 4 ದಿನ ತುಂಬಾ ಚೆನ್ನಾಗಿಲ್ಲ ಅಂತ ಹೇಳಿದೆ. ಈ 4 ದಿನದಲ್ಲಿ ತುಂಬಾ ನ್ಯೂಸ್ ನ ಕೇಳ್ತಾ ಹೋಗ್ತಾ ಇದೀವಿ. ಅದು ನಮ್ಮಲ್ಲಿ ಲಾಸ್ ತೋರ್ಸೋಂತ ನ್ಯೂಸ್ಗಳನ್ನ ನೋಡ್ತಾ ಹೋಗ್ತಾ ಇದೀವಿ. ಅದೇ ರೀತಿ ಮುಂದಿನ ವಾರ ಇದೇ ತಿಂಗಳು 26, 27, 28, 29 ಈ 4 ದಿನ ಕೂಡ ತುಂಬಾ ಡೇಂಜರ್ ಆಗಿರುತ್ತೆ. ಅದರಲ್ಲೂ 29 ಅನ್ನೋ ಡೇಟ್ಗೆ ನೀವು ಏನೇನೆಲ್ಲ ಆಗುತ್ತೋ ಗೊತ್ತಿಲ್ಲ ನನಗೆ. ಆ ಡೇಟ್ ಅಲ್ಲಿ ತುಂಬಾ ಕೇರ್ಫುಲ್ ಆಗಿ ತುಂಬಾ ಹುಷಾರಾಗಿರ್ಬೇಕು ಅಂತ ಹೇಳ್ತಾ ಹೋಗ್ತಿದ್ದೆ. ಮತ್ತೆ ನೋಡಿ, ಜೊತೆಗೆ ಏನಪ್ಪಾ ಅಂತಂದ್ರೆ, ಈ ನೀರಿನಿಂದ ಅಂತ ಬಂದಾಗ ಎರಡು ಅಂದ್ರೆ ಚಂದ್ರ. ಇವಾಗ ನಾನು ಹೇಳ್ದೆ, ಅಯ್ಯಪ್ಪ ಸ್ವಾಮಿ ಒಂದು ಕ್ಷೇತ್ರದಲ್ಲಿ ನೀರಿನಿಂದ ಕಾಯಿಲೆ ಬರ್ತಾ ಇದೆ ಅನ್ನೋದು ರಿವೀಲ್ ಆಗಿದೆ. ಆ ರಿವೀಲ್ ಆಗಿರೋದು ನೀರು ಅಂತ ಬಂದ್ರೆ ನಂಬರ್ 2 ಬರುತ್ತೆ, ಅಂದ್ರೆ 2ನೇ ನಂಬರ್ಗೆ ಬರುತ್ತೆ. ಅಂದ್ರೆ ಚಂದ್ರ ನೀರು ಅಂದ್ರೆ ಚಂದ್ರ ಅಂದ್ರೆ 2. ಈ 2 ಅನ್ನೋದು ಅಲ್ಲಿ ಪಾಸ್ ಆಗಿರೋದಕ್ಕೆ ಅಲ್ಲೂ ಕೂಡ ಏನೋ ಒಂದು ಕಾಂಟ್ರವರ್ಸಿ. ಅದು ಇವಾಗೆ ಯಾಕೆ ಬರ್ಬೇಕು, ಇಷ್ಟು ವರ್ಷ ಇಲ್ಲ, ಇವಾಗ ಯಾಕೆ ಬರ್ಬೇಕು? ಈ ವರ್ಷದಲ್ಲೇ ಆ 2 ಅನ್ನೋ ನಂಬರು ಅಷ್ಟು ನಮ್ಗೆ ಡೇಂಜರ್ ಆಗಿರುತ್ತೆ. ಅದೇ ರೀತಿ ಮುಂದಿನ ವರ್ಷನೂ ಅಷ್ಟೇ 6 ಅನ್ನೋ ನಂಬರು, 1 ಅನ್ನೋ ನಂಬರು, 1ನೇ ತಾರೀಕು, 6ನೇ ತಾರೀಕು, ಅದೇ ರೀತಿ 8 ಅನ್ನೋ ನಂಬರ್ಗೆ ತುಂಬಾ ಡೇಂಜರ್. ಏನೇ ಘಟನೆಗಳಾದ್ರೂ ಇದೆಲ್ಲವೂ ಕೂಡ 6ನೇ ತಾರೀಕು, 15ನೇ ತಾರೀಕು, ಮತ್ತೆ 24ನೇ ತಾರೀಕು. ಅದೇ ರೀತಿ 8 ಅನ್ನೋ ಡೇಟು, 8ನೇ ನಂಬರು, 8ನೇ ತಾರೀಕು ಆಗಿರ್ಬೋದು, 8ನೇ ತಿಂಗಳಾಗಿರ್ಬೋದು, ಆ ಡೇಟ್ಗಳು ಎಲ್ಲೆಲ್ಲಿ ಪಾಸ್ ಆಗುತ್ತೆ, 8 ಅನ್ನೋ ನಂಬರ್ ಎಲ್ಲೆಲ್ಲಿ ಪಾಸ್ ಆಗುತ್ತೆ ಅಲ್ಲೆಲ್ಲವೂ ಕೂಡ ತುಂಬಾ ಡೇಂಜರ್ ಆಗಿರುತ್ತೆ. ಅದೇ ರೀತಿ ಬಹಳಷ್ಟು ಈ ಕಬ್ಬಿಣದಿಂದ ಮಾಡಿರ್ತಕ್ಕಂಥ ಇವಾಗ ಕಾರ್ ಶೋರೂಮ್ ಆಗಿರ್ಬೋದು, ಯಾವ್ದಾದ್ರು ಬಿಗ್ ಕಾರ್ ಶೋರೂಮ್ಗಳು, ಅತಿ ಹೆಚ್ಚು ಕಾರ್ ಆಕ್ಸಿಡೆಂಟ್ ಜಾಸ್ತಿ ಆಗೋದೆ ಮುಂದಿನ ವರ್ಷ 2026. ಅದೇ ರೀತಿ ವಿಮಾನದ ಒಂದು ಫ್ಲೈಟ್ ಆಕ್ಸಿಡೆಂಟ್ ಕೂಡ ಅತಿ ಹೆಚ್ಚು ಆಗ್ತಾ ಹೋಗುತ್ತೆ.
ಇದೇ ಯಾಕಂದ್ರೆ ಈ 8 ಅಂತ ಬಂದಾಗ ನಾವೇನೇನು ಹೇಳ್ತೀವಿ, ಕಬ್ಬಿಣದಿಂದ ಏನಿರುತ್ತೆ ಅದು, ಮತ್ತೆ ಈ ಪೌರ ಕಾರ್ಮಿಕರ ಗಲಾಟೆಗಳು ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಕೂಡ ಮುಂದಿನ ವರ್ಷಕ್ಕೆ ಇದೆಲ್ಲವೂ ಕೂಡ ರಿವೀಲ್ ಆಗ್ತಾ ಹೋಗುತ್ತೆ. ಇದನ್ನ ತುಂಬಾ ಕೇರ್ಫುಲ್ ಆಗಿ, ಅಂದ್ರೆ ನಾವೇನ್ ಹೇಳಿರ್ತೀವಿ ಅದು ನಡೆದೇ ನಡೆಯುತ್ತೆ ಅಂತ. ಇವಾಗ ಮುಂಚೆ ಆಗೋದನ್ನ ಫಸ್ಟೇ ಹೇಳಿರ್ತೀವಿ. ಅದೇ ರೀತಿ ನೋಡಿ, ಈ ಡಿಸೆಂಬರ್ ಏನ್ ಬರುತ್ತೆ, ನೆಕ್ಸ್ಟ್ ಮಂತ್ ಡಿಸೆಂಬರ್ ಅಲ್ಲಿ ಅತಿ ಹೆಚ್ಚು ಹೆಂಗಸರಿಗೆ ತೊಂದರೆ ಆಗ್ತಾ ಹೋಗುತ್ತೆ. ಅದರಲ್ಲೂ ಧನಸ್ಸು ರಾಶಿಯವ್ರಿಗೆ ತುಂಬಾ ಕೇರ್ಫುಲ್ ಆಗಿರಿ. ಧನಸ್ಸು ರಾಶಿಯವ್ರಿಗೆ ಏನಾದ್ರೂ ಒಂದು ತೊಂದರೆ ಆಗ್ತಾನೆ ಹೋಗುತ್ತೆ. ಜೊತೆಗೆ ಏನಪ್ಪಾ ಅಂತಂದ್ರೆ, ನಾವ್ ಯಾವತ್ತಾದ್ರೂ ಏನಾದ್ರೂ ಒಂದು ಕೆಲಸ ಮಾಡ್ಬೇಕಂತಂದ್ರೆ ನಾವು ಹಿಂದೆ ಮುಂದೆ ಯೋಚನೆ ಮಾಡ್ಬೇಕಾಗುತ್ತೆ. ಆದ್ರೆ ನಮ್ಮ ಗ್ರಹಗತಿಗಳು ಚೆನ್ನಾಗಿಲ್ಲ ಅಂತಂದ್ರೆ, ನಮ್ಮ ರಾಶಿಗಳು ಚೆನ್ನಾಗಿಲ್ಲ ಅಂತಂದ್ರೆ ಎಲ್ಲೋ ಒಂದ್ ಕಡೆ ತುಂಬಾ ಕಾಂಟ್ರವರ್ಸಿ ಆಗೋದು, ಅಥವಾ ನಮ್ಮ ಜಾತಕವನ್ನ ನೋಡ್ಕೊಳ್ಬೇಕಾಗುತ್ತೆ. ನಾನು ಏನ್ ಹೇಳ್ದೆ, ಇವಾಗ 8 ಅನ್ನೋರ್ಗೆ 8ನೇ ತಾರೀಕು ಹುಟ್ಟಿರೋರ್ಗೆ, ಅದೇ ರೀತಿ 8ನೇ ತಾರೀಕು, ಮತ್ತೆ ಯಾರೆಲ್ಲ 6ನೇ ತಾರೀಕು ಹುಟ್ಟಿರ್ತೀರಾ, 6, 15, 24, ಅದೇ ರೀತಿ 8, 17, 27ನೇ ತಾರೀಕು, 26ನೇ ತಾರೀಕು, ಈ ಡೇಟಲ್ಲಿ ಹುಟ್ಟಿರೋರು ತುಂಬಾ ಕೇರ್ಫುಲ್ ಆಗಿರಿ. ಲಾಸ್ಗೆ ಹೋಗ್ತೀರಾ, ಏನಾದ್ರೂ ಒಂದು ನಿಮ್ಮ ಮನೇಲಿ ಕಳ್ಕೊಳ್ಳೋದಾಗಿರ್ಬೋದು, ಸಾವು ನೋವನ್ನ ನೋಡೋದಾಗಿರ್ಬೋದು, ನಿಮಗೆ ತೊಂದರೆ ಆಗೋದಾಗಿರ್ಬೋದು, ಇವೆಲ್ಲ ನಡೀತಾ ಹೋಗುತ್ತೆ. ಯಾರೆಲ್ಲ ಅತಿ ಹೆಚ್ಚು ಕಪ್ಪು ಬಣ್ಣವನ್ನ ಯೂಸ್ ಮಾಡ್ತೀರಾ, ಕಪ್ಪು ಬ್ಲಾಕ್ ಬಟ್ಟೆ ಆಗಿರ್ಬೋದು, ಅತಿ ಹೆಚ್ಚು ಕಪ್ಪು ಬಣ್ಣ ಅಂತಂದ್ರೆ ಬರೋ ವರ್ಷಕ್ಕೆ ನೆಕ್ಸ್ಟ್ 2026ಗೆ 8 ಅನ್ನೋ ನಂಬರ್ ಡೇಂಜರ್ ಅಂತ ಹೇಳಿದ್ವಿ. ಅದೇ ರೀತಿ ಬ್ಲಾಕ್ ಕಲರ್ ಕೂಡ ಅಷ್ಟೇ ಡೇಂಜರ್ ಆಗಿರುತ್ತೆ. ಯಾರೆಲ್ಲ ಕಪ್ಪು ಬಣ್ಣದ ಒಂದು ಕಾರ್ ಯೂಸ್ ಮಾಡ್ತಿರ್ತೀರಾ, ವೆಹಿಕಲ್ ಯೂಸ್ ಮಾಡ್ತಿರ್ತೀರಾ, ಕಪ್ಪು ಬಣ್ಣದ ಏನೇ ಆಗಿರ್ಲಿ, ಜಾಸ್ತಿ ಡ್ರೆಸ್ ಕೋಡ್ ಯಾರು ಬ್ಲಾಕ್ ಇರುತ್ತೆ, ಮತ್ತೆ ಬ್ಲಾಕ್ ಥೀಮ್ ನ ಯಾರೆಲ್ಲ ಇಟ್ಕೊಂಡಿರ್ತೀರಾ, ಇವರೆಲ್ಲರಿಗೂ ಕೂಡ ಏನಾದ್ರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಅದೇ ರೀತಿ ನೀಲಿ ಬಣ್ಣವು ಕೂಡ ತುಂಬಾ ಅತಿ ಡೇಂಜರ್ ಆಗಿರುವಂತ ಒಂದು ಬಣ್ಣ ಆಗಿರುತ್ತೆ. ಆ ನೀಲಿ ಬಣ್ಣವನ್ನ ಎಲ್ಲೆಲ್ಲಿ ನೀವು ಯೂಸ್ ಮಾಡ್ತೀರಾ, ನಿಮ್ಮ ಮನೆ ಆಗಿರ್ಬೋದು, ನಿಮ್ಮ ಕಾರ್ ಆಗಿರ್ಬೋದು, ಅಥವಾ ನಿಮ್ಮ ಕಾಸ್ಟ್ಯೂಮ್ ಆಗಿರ್ಬೋದು, ಇದೆಲ್ಲವೂ ಕೂಡ ನಿಮ್ಗೆ ಅವತ್ತಿನ ದಿನ ನೆಗೆಟಿವ್ನ ತಂದ್ಕೊಡುತ್ತೆ. ನಿಮ್ಮ ವೆಹಿಕಲ್ ನಂಬರ್ ಅಲ್ಲಿ 6 ಅನ್ನೋ ನಂಬರ್ ಎಲ್ಲಿ ಪಾಸ್ ಆಗಿರುತ್ತೆ, ಅದೇ ರೀತಿ 8 ಅನ್ನೋ ನಂಬರ್ ಎಲ್ಲಿ ಪಾಸ್ ಆಗಿರುತ್ತೆ. ಯಾಕಂದ್ರೆ ನಾವು ಸಡನ್ ಆಗಿ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಲ್ಲ, ಬಟ್ ಹುಷಾರಾಗಿರಿ ಅಂತ ಹೇಳ್ತೀನಿ. ಯಾಕಂದ್ರೆ ವೆಹಿಕಲ್ ನಂಬರ್ ಎಲ್ಲ ಚೇಂಜ್ ಮಾಡೋಕ್ಕಾಗಲ್ಲ, ಮನೆ ನಂಬರು ಚೇಂಜ್ ಮಾಡೋಕ್ಕಾಗಲ್ಲ. ಒಂದೊಂದು ವರ್ಷಕ್ಕೆ ಒಂದೊಂದು ನಂಬರು ನೆಗೆಟಿವ್ನ ತೋರಿಸ್ತಾ ಹೋಗುತ್ತೆ. ಅದೇ ರೀತಿ ಆ ಡೇಟ್ಗಳಲ್ಲಿ ಕೂಡ ತುಂಬಾ ನೆಗೆಟಿವ್ ಇದನ್ನ ನೋಡ್ಬೇಕಾಗತ್ತೆ. ಹಾಗಾಗಿ ಕೇರ್ಫುಲ್ ಆಗಿರಿ ಅಂತ ಹೇಳ್ತೀನಿ. ಏನಾದ್ರೂ ಅದ್ರ ಕಷ್ಟವನ್ನ ಅನುಭವಿಸ್ಲೇಬೇಕು, ಪರಿಹಾರ ಮಾಡ್ಕೊಳ್ಳಿ. ತುಂಬಾ ಜರ್ನಿ ಮಾಡ್ಬೇಕಂದ್ರೆ ನಿಮ್ಮ ಹತ್ರ ಕಪ್ಪು ಬಣ್ಣದ ಒಂದು ಕಾರೇ ಇರ್ಬೋದು, ವೆಹಿಕಲ್ ಇರ್ಬೋದು, ಗಾಡಿ ಇರ್ಬೋದು, ಆದ್ರೆ ಸ್ವಲ್ಪ ಅದನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ಬೋದು ಅಷ್ಟೇ. ಹೇಳಿದ್ವಿ, ಸಾಕಷ್ಟು ನಂಬರ್ಗಳಲ್ಲಿ ಹುಟ್ಟಿರೋರಿಗೆ ಕೆಲವೊಂದು ಸಮಸ್ಯೆ ಕಾಡುತ್ತೆ. ಮತ್ತೆ ಈ ಕಾರ್ ನಂಬರ್ಗಳಾಗಿರ್ಬೋದು, ಫೋನ್ ನಂಬರ್ ಆಗಿರ್ಬೋದು, ಅಥವಾ ಹುಟ್ಟಿರುವಂತ ದಿನಾಂಕ ಆಗಿರ್ಬೋದು, ಅದಕ್ಕೆ ಪರಿಹಾರ ಏನಿರ್ಬೋದು? ಅಂದ್ರೆ ಹುಟ್ಟೋದಂತೂ ಹುಟ್ಟಿರ್ತಾರೆ, ಕಾರ್ ತಗೊಳ್ಳೋದಂತೂ ತಗೊಂಡಿರ್ತಾರೆ, ಅದನ್ನಂತೂ ಚೇಂಜ್ ಮಾಡಕ್ಕಾಗಲ್ಲ. ಸೊ ಅದಕ್ಕೆ ಪರಿಹಾರ ಏನು, ಅವ್ರು ಅದನ್ನ ಯಾವ ರೀತಿ ಬಗೆಹರಿಸ್ಕೋಬಹುದು? ಪರಿಹಾರ ಅಂತ ಅಂದ್ರೆ ಇವಾಗ ಏನ್ ಹೇಳ್ದೆ, ಅವಾಯ್ಡ್ ಮಾಡಿ ಅಂತ ಹೇಳ್ದೆ. ಇವಾಗ ನಾವು 8ನೇ ತಾರೀಕು ಹುಟ್ಟಿರ್ತೀವಿ, ನಮ್ಗೆ ಬ್ಲ್ಯಾಕ್ ಅನ್ನೋದು ನಮ್ ಫೇವರ್ ಆಗಿರುತ್ತೆ. ಮತ್ತೆ ನಮ್ ಕಾರ್ ನಂಬರು, ನಮ್ ವೆಹಿಕಲ್ ನಂಬರ್ ಎಲ್ಲ 8 ಅನ್ನೋ ನಂಬರ್ಗೆ ನಾವು ಟ್ಯೂನ್ ಮಾಡ್ಕೊಂಡಿರ್ತೀವಿ. ಆದ್ರೆ ಮುಂದಿನ ವರ್ಷಕ್ಕೆ ಈ ನಂಬರ್ ಡೇಂಜರು, ಕಲರು ಡೇಂಜರ್ ಆಗಿರುತ್ತೆ ಅಂದಾಗ ಎಲ್ಲ ಒಂದ್ ಕಡೆ ನಾವು ಎಲ್ಲರೂ ಹೋಗ್ಬೇಕಾದ್ರೆ ಸ್ವಲ್ಪ ನಮ್ಮ ಗ್ರಹಗತಿಗಳನ್ನ ನೋಡ್ಕೊಳ್ಳೋದಾಗಿರ್ಬೋದು, ಅಥವಾ ಆ ಬಣ್ಣದ ಕಾರ್ ಬಿಟ್ಟು ಬೇರೆ ಬಣ್ಣದ ಒಂದು ಇದ್ರಲ್ಲಿ ತುಂಬಾ ಲಾಂಗ್ ಜರ್ನಿ ಮಾಡ್ಬೇಕಾದ್ರೆ ನಮ್ಮ ಸೇಫ್ಟಿ ನಮಗ್ ಮುಖ್ಯ ಆಗಿರುತ್ತೆ, ಅದನ್ನ ನೋಡ್ಕೊಳ್ಳೋದು. ಮತ್ತೆ ನಾವೇನಾದ್ರೂ ಒಂದು ಸಂಸ್ಥೆ ನಡೆಸ್ಬೇಕಾದ್ರೆ, ಅಥವಾ ನಾವೇನಾದ್ರೂ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ, ನಾವೇನೋ ಕೆಲಸ ಮಾಡ್ತಿರ್ಬೇಕಾದ್ರೆ ನಮ್ಮ ರಾಂಗ್ ಡೇಟ್ಸ್ ನ ಅವಾಯ್ಡ್ ಮಾಡ್ಕೊಳ್ಬೇಕಾಗತ್ತೆ. ಆ ತಿಂಗಳಲ್ಲಿ ಕೂಡ ನಾವು ತುಂಬಾ ಹುಷಾರಾಗಿರ್ಬೇಕಾಗತ್ತೆ. ಮತ್ತೆ ಯಾವಾಗ್ಲೂ ನಮ್ಮ ಮೈಯೆಲ್ಲ ಕಣ್ಣಾಗಿ ನಾವು ನೋಡ್ಕೊಳ್ಬೇಕಾಗತ್ತೆ. ಇವಾಗ ಆಗೋ ಇನ್ಸಿಡೆಂಟ್ ಆಗತ್ತೆ, ನಾವು ಸ್ವಲ್ಪ ಕೇರ್ಫುಲ್ ಆಗಿದ್ದಾಗ ಏನಾಗುತ್ತೆ, ಇವಾಗ ನೋಡಿ ನಮ್ಗೆ ಬ್ಲಾಕ್, ನಮ್ಮ ಹತ್ರ ಕಪ್ಪು ಬಣ್ಣದ ಕಾರ್ ಇದೆ ಅನ್ಕೊಳ್ಳಿ, 2 ವೀಲರ್ ಇದೆ ಅನ್ಕೊಳ್ಳಿ, ನಮ್ಗೆ ಈ ನಂಬರ್ ಡೇಂಜರು ಮುಂದಿನ ವರ್ಷಕ್ಕೆ. ಅದನ್ನ ತುಂಬಾ ಮುಖ್ಯವಾದ ಕೆಲ್ಸಕ್ಕೆ, ಯಾವ್ದಾದ್ರು ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಹೋಗ್ತಿರ್ತೀರಾ, ಅವಾಯ್ಡ್ ಮಾಡಿ. ಬೇರೆ ಕ್ಯಾಬಲ್ಲಿ ಹೋಗಿ, ಇವಾಗೆಲ್ಲ ಎಲ್ಲಾ ಫೆಸಿಲಿಟೀಸ್ ಇದೆ. ನಮ್ಗೆ ಆಗದೆ ಇದ್ದಾಗ ನಾವು ಅದನ್ನ ಸ್ವಲ್ಪ ಪಕ್ಕಕ್ಕೆ ಇಡ್ಬೇಕು ಅಷ್ಟೇ. ಇವಾಗ ನಮ್ಗೆ ಆಗದೆ ಇರೋ ಒಂದು ವಸ್ತು ಇರ್ಬೋದು, ನಮ್ಗೆ ಆಗದೆ ಇರೋ ಒಂದು ಫುಡ್ ಇರ್ಬೋದು, ನಮ್ಗೆ ಆಗಲ್ಲ ಅಂತ ಗೊತ್ತಾಗಿದ ತಕ್ಷಣ ನಾವು ಅದನ್ನ ಟಚ್ ಮಾಡಲ್ಲ ಅಲ್ವಾ. ಅದು ಎಷ್ಟೇ ಕಾಸ್ಟ್ಲಿದಾಗಿರ್ಬೋದು, ಅಥವಾ ನಮ್ಗೆ ಆಗಲ್ಲ ಅಂತ ನಮ್ಗೆ ಆಗದೆ ಇರೋಂತ ಒಂದು ಬಣ್ಣನ ನಾವು, ಅದು ನಮ್ಗೆ ತುಂಬಾ ಇಷ್ಟಪಟ್ಟರು ನಾವು ಅದನ್ನ ಯೂಸ್ ಮಾಡಲ್ಲ. ಆ ರೀತಿ ಬರೋ ವರ್ಷಕ್ಕೆ ನಿಮ್ಮ ಈ ಒಂದು ಕಲರ್ಸ್ ಆಗಿರ್ಬೋದು, ನಿಮ್ಮ ನಂಬರ್ಸ್ ಆಗಿರ್ಬೋದು, ನೀವು ಪಿಕ್ ಮಾಡ್ಕೊಳ್ಳೋ ನಂಬರು ನಿಮ್ಗೆ ಫೇವರ್ ಆಗಿರ್ಬೋದು. ಆದ್ರೆ ಮುಂದಿನ ವರ್ಷಕ್ಕೆ ನಿಮ್ಗೆ 2026ಕ್ಕೆ ಈ ನಂಬರ್ ಚೆನ್ನಾಗಿಲ್ಲ ಅಂದಾಗ ಅವಾಯ್ಡ್ ಮಾಡಿ. ಏನೇ ಕೆಲಸ ಮಾಡ್ಬೇಕಾದ್ರೂ
ನಮ್ಗೆ ಯಾವುದು ಪಾಸಿಟಿವ್ ಇದೆ ಆ ನಂಬರ್ನ ಯೂಸ್ ಮಾಡಿ ನೋಡಿ. ಮುಂದಿನ ವರ್ಷಕ್ಕೆ ತುಂಬಾ ಪಾಸಿಟಿವ್ ಅಂತ ಕೊಡೋದು, ತುಂಬಾ ರಾಜಯೋಗ ಕೊಡೋದು ನಂಬರ್ 3. 3 ಅನ್ನೋ ನಂಬರು ಹೆವಿ ಲಕ್ಕನ್ನ ತಂದ್ಕೊಡುತ್ತೆ. 3 ಅನ್ನೋ ನಂಬರ್ಗಿರೋ ಅಷ್ಟು ಯೋಗ ಯಾರೆಲ್ಲ 3ನೇ ತಾರೀಕಲ್ಲಿ ಹುಟ್ಟಿರ್ತೀರಾ, 12ನೇ ತಾರೀಕಲ್ಲಿ ಹುಟ್ಟಿರ್ತೀರಾ, 30ನೇ ತಾರೀಕಲ್ಲಿ ಹುಟ್ಟಿರ್ತೀರಾ, ಇವರೆಲ್ಲರೂ ಕೂಡ ತುಂಬಾ ಅದೃಷ್ಟ ಮಾಡಿರೋರು ಅಂತ ಹೇಳ್ಬೋದು. ಇವ್ರು ಏನೇ ಕೆಲಸ ಕಾರ್ಯ ಮಾಡಿದ್ರು ತುಂಬಾ ಲಕ್ಕನ್ನ ನೋಡ್ತಾರೆ. ರಾಜಯೋಗದ ಒಂದು ನಂಬರು ಅಂತ ಹೇಳ್ತೀನಿ. ಸೊ ಹಾಗಾಗಿ ಎಲ್ಲರೂ ಆ ನಂಬರ್ನ ಫಾಲೋ ಮಾಡ್ಬೇಕಾಗುತ್ತೆ. ಈ ವರ್ಷಕ್ಕೆ ಈ ನಂಬರ್ ಚೆನ್ನಾಗಿದೆ, ಈ ಡೇಟ್ ಚೆನ್ನಾಗಿದೆ, ನಮ್ಗೆ ಆಗ್ದಿರ ಇದ್ರು ಈ ವರ್ಷದಲ್ಲಿ ನಾವು ಅದನ್ನ ಪಿಕ್ ಮಾಡ್ಕೊಳ್ಳೇಬೇಕು. ಈ ಎಲ್ಲೋ ಬಣ್ಣವನ್ನ ಅತಿ ಹೆಚ್ಚು ಯೂಸ್ ಮಾಡಿದ್ರೆ ಎಲ್ಲ ಒಂದ್ ಕಡೆ ನಮ್ಗೆ ಲಕ್ಕನ್ನ ತಂದು ಕೊಡುತ್ತೆ. ಸೊ ಮುಂದಿನ ವರ್ಷದ ಒಂದು ಕಲರ್ ಆಗಿರ್ಬೋದು, ಒಂದು ಡೇಟ್ ಆಗಿರ್ಬೋದು, ಎಲ್ಲೋ ಬಣ್ಣ, ಗುರುಗ್ರಹ, ಅದೇ ರೀತಿ 3 ಅನ್ನೋದು ತುಂಬಾ ಪಾಸಿಟಿವ್ ಅಲ್ಲಿ ಇರುತ್ತೆ.